RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. RSS ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ. ಸಮಾಜದಲ್ಲಿ RSS ನಕಾರಾತ್ಮಕ ಭಾವನೆಯನ್ನ ತುಂಬುತ್ತಾ ಇದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆ ಪ್ರದರ್ಶನ ಮಾಡ್ತಾರೆ. ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ RSS ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮನವಿಯನ್ನ ಸಹ ಮಾಡಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲೆಗಳು, ಸಾರ್ವಜನಿಕ ಸ್ಥಳಗಳು, ಪಾರ್ಕ್ಗಳಲ್ಲಿ RSS ಬೈಠಕ್ ಸಭೆಗಳನ್ನ ನಿಷೇಧಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಪತ್ರ ಬರೆದು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅಕ್ಟೋಬರ್ 4ರಂದು ಸಿಎಂಗೆ ಪತ್ರ ಬರೆದಿರೋ ಪ್ರಿಯಾಂಕ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆಗೆ ಅವರ ಮನವಿ ಏನಿತ್ತು ಆ ಮನವಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಂದಿಸಿದ್ದಾರೆ. ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಲಹೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ RSS ಸಂಸ್ಥೆಯನ್ನ ನಿಷೇಧ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಯಾಕಂದ್ರೆ ಈಗ ಸದ್ಯಕ್ಕೆ 100 ವರ್ಷಗಳನ್ನ ಪೂರೈಸಿದಂತಹ ಸಂಭ್ರಮದಲ್ಲಿ ಈಗ ಬಿಜೆಪಿ ಇರುವಂತದ್ದು. ಹಾಗಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸಮವಸ್ತ್ರ ಅಥವಾ ಅವರ ಕೈಯಿನಲ್ಲಿ ಕೋಲುಗಳನ್ನ ಹಿಡಿದು ಮಾರ್ಚ್ ಫಾಸ್ಟ್ ಮಾಡ್ತಾ ಇರುವಂತದ್ದು, ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ನಕಾರಾತ್ಮಕ ಭಾವನೆಯನ್ನ ತುಂಬುತ್ತಾ ಇದೆ, ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನ ತುಂಬುತ್ತಾ ಇದೆ ಅಂತ ಹೇಳಿ ಸಿಎಂಗೆ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ. RSS ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. RSS ಕುರಿತು ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ RSS ಸಂಸ್ಥೆಯನ್ನ ನಿಷೇಧಿಸಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಟಕ್ಕೋಸ್ಕರ, ಚಪಲಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು, ಗಾಂಧಿ ಕುಟುಂಬ ಓಲೈಸಲು ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ BY ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. RSSಗೆ ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತ ಖರ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ಸಿದ್ದರಾಮಯ್ಯನ ಚಡ್ಡಿ ನೋಡಲು ಹೋಗ್ತಿದ್ರು ಪ್ರಿಯಾಂಕ್ ಖರ್ಗೆ. ಹೀಗಂತ ಹೇಳಿ ಮತ್ತೆ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಕೇಂದ್ರ ಸಚಿವ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಬ್ವಿಯಸ್ಲಿ ಈ ರೀತಿಯಾಗಿ RSS ಸಂಸ್ಥೆಯನ್ನ ನಿಷೇಧ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರ ಬಿಜೆಪಿ ನಾಯಕರ ಕಿವಿಗೆ ಬಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಈಗ ಆಕ್ರೋಶ ಭರಿತ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಮೇಲೆ ಕಣ್ಣಿಟ್ಟಿರಬೇಕು ಅಥವಾ ನಮ್ಮನ್ನ ಬ್ಯಾನ್ ಮಾಡೋ ಮೂಲಕ ಗಾಂಧಿ ಕುಟುಂಬವನ್ನ ಓಲೈಕೆ ಮಾಡೋದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ದಾರೆ. ಜೊತೆಗೆ ಮೊದಲು ಸಿಎಂ ಸಿದ್ದರಾಮಯ್ಯ ಅವರ ಚಡ್ಡಿಯನ್ನ ನೋಡೋದಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ ಕೇಂದ್ರ ಸಚಿವ ಜೋಶಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವರೇನು ಆಡ್ತಾ ಇದ್ದಾರೆ. ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದು ಗೊತ್ತಿದ್ರೂ ಸಹ ಈ ರೀತಿ ಚಟಕ್ಕೋಸ್ಕರ, ಚಪ್ಪಲಕ್ಕೋಸ್ಕರ ಇವತ್ತೇನು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಗಾಂಧಿ ಕುಟುಂಬವನ್ನ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ ಅಂತ ಕಾಣ್ತದೆ. ಆದರೆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳುವಂಥದ್ದು, ಪುಣ್ಯಾತ್ಮ ನೀನು ಸಚಿವನಾಗಿ ನಿನ್ನ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದೆ, ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರ್ದಿ ನಡೀತಾ ಇದೆ,
ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ಪಟಾಲಂ ಗುಂಡಾಗಳೇನಿದ್ದಾರೆ, ಯಾವ ರೀತಿ ಕಾಂಟ್ರಾಕ್ಟರ್ಗಳು ಹತ್ಯೆ ಆಯಿತು, ಯಾವ ರೀತಿ ಬೆದರಿಸ್ತಕ್ಕಂಥ ತಂತ್ರ ಆಗ್ತಾ ಇದೆ, ಕುತಂತ್ರಗಳು ನಡೀತಾ ಇದೆ, ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ, ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು, ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ, ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ಬೋದು. ಇವತ್ತು ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಿಮ್ಮ ತಂದೆಯವರೇ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30-35 ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಇವತ್ತು ಆಗಿಲ್ಲ ಅನ್ನುವ ಮಾತನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಚಿಂತನೆ ಮಾಡಲಿ ಪ್ರಿಯಾಂಕಾ ಖರ್ಗೆ ಅವರು. ಒಬ್ಬ ಸಚಿವರಾಗಿ ಯಾವುದನ್ನ ಗಮನಿಸಬೇಕೋ ಅದನ್ನ ಗಮನ ಹರಿಸದೇನೆ ಈ ರೀತಿ ಉಡಾಫೆಯಾಗಿ ಮಾತನಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಲ್ಲ. RSS ಅರ್ಥ ಆಗೋದು, RSS ದೇಶಭಕ್ತಿಯ ಸಂಸ್ಕಾರ ಕೊಡುತ್ತೆ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅದರಿಂದ ಸಮಾಜ ದೂರ ಆಗಬೇಕು ಅಂತ ಹೇಳುತ್ತೆ. ಹಿಂದೂಗಳನ್ನು ಸಂಘಟಿಸುವ ಕೆಲಸ ಮಾಡುತ್ತೆ. ಆ ಹಿಂದೂ ಅನ್ನೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವ ವ್ಯಾಖ್ಯೆಯನ್ನೇ ಆಧಾರವಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಪಂಚಪರಿವರ್ತನೆಯ ವಿಚಾರವನ್ನು ಸಮಾಜದ ಮುಂದೆ ಸಂಘದ ಸರಸಂಚಾಲಕರು ಇಟ್ಟರು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು, ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ ಅನ್ನೋದು ಅಪರಾಧವಾ, ಸ್ವದೇಶಿ ವಿಚಾರವನ್ನು ಮುಂದಿಟ್ಟಿದೆ. ಅಂದರೆ ಸ್ವಭಾಷೆ, ಸ್ವಭೂಷ, ಸ್ವಭೋಜನ ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದೆ. ಇದರಲ್ಲಿ ಯಾವುದು ಇವರಿಗೆ ಅಪತ್ಯವಾಗಿ ಕಾಣ್ತಾ ಇದೆ? ಅಂದರೆ ಮಾತೃಭಾಷೆಯಲ್ಲಿ ವ್ಯವರ್ಸಿ ಅಂತ ಹೇಳೋದು ಅಪತ್ಯನ, ಸ್ವದೇಶಿಗೆ ಒತ್ತು ಕೊಡಬೇಕು ಅನ್ನೋದು ಇವರಿಗೆ ಅಪತ್ಯನ, ಹಾಗೆಯೇ ಪರಿಸರ ಸಂರಕ್ಷಣೆ, ಆ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದರಿಂದಲೂ ಕೂಡ ನಾವು ದೂರ ಆಗಬೇಕು, ಪರಿಸರ ಸಂರಕ್ಷಣೆಗೆ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಯಾವುದೇ ರೀತಿಯ ಜಾತೀಯತೆ, ಅಸ್ಪೃಶ್ಯತೆ ಇರಬಾರ್ದು. ಪ್ರತಿ ಗ್ರಾಮದಲ್ಲೂ ಕೂಡ ದೇವಾಲಯಗಳು ಸರ್ವರಿಗೂ ಮುಕ್ತ ಆಗಬೇಕು. ಸ್ಮಶಾನ, ಹಿಂದೂ ಸಮಾಜಕ್ಕೆ ಒಂದೇ ಸ್ಮಶಾನ ಇರಬೇಕು ಅಂತ ಹೇಳಿದೆ. ಬಹುಶಃ ಜಾತೀಯತೆಯನ್ನು ಒಡಲೊಳಗಿಟ್ಕೊಂಡು ಜಾತೀಯ ರಾಜಕಾರಣ ಮಾಡುವಂಥ, ಮತೀಯ ಓಲೈಕೆ ಮಾಡೋದ್ರ ಮೂಲಕ ತಾನು ಬೆಳೆ ಬೇಯಿಸ್ಕೊಳ್ಳುವಂಥ ಸ್ವಾರ್ಥಿಗಳಿಗೆ ಸಂಘ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದನ್ನು ಅವರು ವಿರೋಧ ಮಾಡ್ತಾರೆ? ಸಂಘದ ವಿರೋಧ, ಅದು ರಾಷ್ಟ್ರದ ವಿರೋಧವೇ ಆಗತ್ತೆ. ಯಾಕೆ ಅಂದರೆ ಸಂಘ ರಾಷ್ಟ್ರೀಯ ಹಿತದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ. ಅದನ್ನು ವಿರೋಧ ಮಾಡೋದು ಅಂದರೆ ಅವರು ರಾಷ್ಟ್ರದ್ರೋಹಿಗಳು ಮಾತ್ರ ಅಥವಾ ರಾಷ್ಟ್ರ ಸಂಘವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವ್ರು ಮಾತ್ರ ಅದನ್ನು ವಿರೋಧ ಮಾಡ್ತಾರೆ. ಅದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಕಟ್ಟಿದ ಸಂಘಟನೆ ಅಲ್ಲ. ನಿಸ್ವಾರ್ಥ ಸ್ವಯಂ ಸೇವಕರನ್ನ, ನಿಸ್ವಾರ್ಥ ಸಮಾಜವನ್ನು ಸ್ವಯಂ ಸೇವಕರ ಮೂಲಕ ನಿರ್ಮಾಣ ಮಾಡಬೇಕು. ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ರಾಷ್ಟ್ರಹಿತಕ್ಕೆ ಶಕ್ತಿ ಕೊಡಬೇಕು ಅಂತ ಕೆಲಸ ಮಾಡ್ತಿರುವ ಸಂಘಟನೆಯನ್ನ ಅವ್ರಿಗೆ ಮೊದಲು ಅವ್ರ ಪಾರ್ಟಿ ಒಳಗೆ ಏನು ಕಿಮ್ಮತ್ತದ ನೋಡ್ಕೊ ಅಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರೆ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನನಗೆ. ಒಂದು ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವುದೋ ರಾಜ್ಯದ ಇನ್ಚಾರ್ಜ್ ಇದ್ರೆ ಇಲ್ಲಿ ಹಂಗೆ ಅಡ್ಡಾಡ್ತಾ ಇದ್ದಾರೆ ಖಾಲಿ ಪ್ಲೀಸ್. ಮೊದಲ ಸಿದ್ದರಾಮಯ್ಯಿಂದ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ಇವರು, ನೆನಪೈತಿಲ್ಲ? ಸಿದ್ದರಾಮಯ್ಯನ ಚಡ್ಡಿ ಯಾವ್ದು ಹಾಕ್ಯಾರ, ಹಾಕಿ ಚಡ್ಡಿ ಹಾಕ್ಯಾರ ಅಂತ ಹೇಳಿದ್ರ. ಆ ಸಿದ್ದರಾಮಯ್ಯನ ಚಡ್ಡಿನ ನೋಡ್ಲಿಕ್ಕೆ ಹೊಂಟವ್ರಿ ಇವ್ರು ಮೊದಲು ಇವ್ರು ತಮ್ಮ ಯೋಗ್ಯತೆ ನೋಡ್ಕೊಂಡು ಮಾತಾಡಂತ. ಅವ್ರಿಗೆ ಮೊದಲು ಅವ್ರ ಪಾರ್ಟಿ ಒಳಗೆ ಏನು ಕಿಮ್ಮತ್ತದ ನೋಡ್ಕೊ ಅಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರೆ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನನಗೆ. ಒಂದು ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವುದೋ ರಾಜ್ಯದ ಇನ್ಚಾರ್ಜ್ ಇದ್ರೆ ಇಲ್ಲಿ ಹಂಗೆ ಅಡ್ಡಾಡ್ತಾ ಇದ್ದಾರೆ ಖಾಲಿ ಪ್ಲೀಸ್. ಮೊದಲ ಸಿದ್ದರಾಮಯ್ಯಿಂದ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ಇವರು, ನೆನಪೈತಿಲ್ಲ? ಸಿದ್ದರಾಮಯ್ಯನ ಚಡ್ಡಿ ಯಾವ್ದು ಹಾಕ್ಯಾರ, ಹಾಕಿ ಚಡ್ಡಿ ಹಾಕ್ಯಾರ ಅಂತ ಹೇಳಿದ್ರ. ಆ ಸಿದ್ದರಾಮಯ್ಯನ ಚಡ್ಡಿನ ನೋಡ್ಲಿಕ್ಕೆ ಹೊಂಟವ್ರಿ ಇವ್ರು ಮೊದಲು ಇವ್ರು ತಮ್ಮ ಯೋಗ್ಯತೆ ನೋಡ್ಕೊಂಡು ಮಾತಾಡೋದು. ಸದ್ಯಕ್ಕಂತೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಈಗ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿರುವಂತದ್ದು. ಯಾಕಂದ್ರೆ ಬಿಜೆಪಿ ನಾಯಕರು ಈಗ ಒಬ್ಬೊಬ್ಬರಾಗೆ ಹರಿಹಾಯ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕಾಗಿ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದು ಕಡೆ ಗಾಂಧಿ ಕುಟುಂಬವನ್ನ ಓಲೈಕೆ ಮಾಡೋದಕ್ಕೆ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ಈ ಹಿಂದೆ ನೆನಪಿರ್ಬೇಕಲ್ಲ,
ಸಿಎಂ ಸಿದ್ದರಾಮಯ್ಯನವರ ಚಡ್ಡಿ ಯಾವ್ದಿದೆ ಅಂತ ನೋಡಕ್ ಹೋಗ್ತಾ ಇದ್ದಿದ್ದಂತವ್ರು ನಮ್ಮ RSS ಸಂಸ್ಥೆ ಬಗ್ಗೆ ಇವ್ರು ಮಾತನಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ.